Hi students, very good morning. So previous classಲ್ಲಿ new topic start ಮಾಡಿದ್ವಿ ledger accounts. So ledger account problem number 2. Generalize the following transaction in the books of Mr. Malika Fashion House. So ಇಲ್ಲಿ ಏನು ಮಾಡಬೇಕು? So general entries pass ಮಾಡಬೇಕು. So post them the general and ledger account. ಕ್ಲಿಯರ್. ಫಸ್ಟ್ ಜನರಲ್ ಎಂಟ್ರೀಸ್ ಪಾಸ್ ಮಾಡಬೇಕು. ಸೊ ಒನ್ಸ್ ಜನರಲ್ ಎಂಟ್ರಿ ಪಾಸ್ ಆದಮೇಲೆ ಅದನ್ನು ಏನು ಮಾಡಬೇಕು, ಲೆಜ್ಜರ್ಗೆ ಪೋಸ್ಟ್ ಮಾಡಬೇಕು. ಕ್ಲಿಯರ್. ಸೊ ಇದನ್ನು ಲೆಜ್ಜರ್ ಅಕೌಂಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಫಸ್ಟ್ ಒನ್, ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ 2 lakhs. ಸೊ ಲೆಜ್ಜರ್ ಅಕೌಂಟ್ಸ್ ನಿಮ್ಗೆ ಕಾಲಮ್ಸ್ ಕೊಡೋದು ಬರುತ್ತಲ್ವಾ. ಫಸ್ಟ್ ಕಾಲಮ್ ಒಂದು ಡೇಟ್, ಸೆಕೆಂಡ್ ಒಂದು ಪರ್ಟಿಕ್ಯುಲರ್ಸ್ JF ಅಮೌಂಟ್, ಮತ್ತು ಡೇಟ್ ಪರ್ಟಿಕ್ಯುಲರ್ಸ್ JF ಅಮೌಂಟ್. ಸೊ ಕಾಲಮ್ಸ್ ಹಾಕೊಂಡಾಗ ಮಿಸ್ಟೇಕ್ ಮಾಡೋಕೋಗ್ಬಿಡಿ. ಪರ್ಟಿಕ್ಯುಲರ್ ಸ್ವಲ್ಪ ದೊಡ್ಡದಾಗಿರಬೇಕು, ರಿಮೈನಿಂಗ್ ಅಮೌಂಟು ಮತ್ತು ಡೇಟ್ ಕಾಲಮ್ ಎರಡು ಈಕ್ವಲ್ ಆಗಿರಲಿ. JF ಸ್ಮಾಲಾಗಿ ಹಾಕೊಳ್ಳಿ ಸಾಕು. ಹೌದಾ? ಸೊ ಪರ್ಟಿಕ್ಯುಲರ್ಸ್ ಸ್ವಲ್ಪ ದೊಡ್ಡದಾಗಿರಬೇಕು ನೀವು ಬುಕ್ಕಲ್ಲಿ ಕಾಲಮ್ಸ್ ಹಾಕಿದಾಗ. ಇದು ಶಾರ್ಟ್ ಬುಕ್ಕು, ನೀವು ಲಾಂಗ್ ನೋಟ್ ಬುಕ್ ಇಟ್ಟಿರ್ತಾರಲ್ಲ ಎಲ್ಲರೂ, ನೋಟ್ಸ್ಗೆ ಎಲ್ಲರೂ ಲಾಂಗ್ ನೋಟ್ ಬುಕ್ ಇಟ್ಟಿರೋದು. ಸೊ ಕಾಲಮ್ಸ್ ಇನ್ನೂ ಸ್ವಲ್ಪ ನಿಮ್ಗೆ ದೊಡ್ಡದಾಗೆ ಬರುತ್ತೆ. ಇದು ಶಾರ್ಟ್ ಬುಕ್, ಅದಕ್ಕೆ ಸ್ವಲ್ಪ ಚಿಕ್ಕದಾಗಿರುತ್ತೆ. ಸೊ ನಿಮಗೆ ಲೆಜ್ಜರ್ ಚಾಪ್ಟರ್ ಬರಬೇಕು ಅಂದರೆ, ಸೊ ಫಸ್ಟ್ ನಿಮ್ಗೆ ಏನು ಬರಬೇಕು, ಲೆಜ್ಜರ್ ಸಾಲ್ವ್ ಮಾಡಬೇಕಂದ್ರೆ ಫಸ್ಟು ಜನರಲ್ ಎಂಟ್ರೀಸ್ ಕಂಪಲ್ಸರಿ ಬರಲೇಬೇಕು. ಅರಿಯಾ? ಸೊ ಜನರಲ್ ಎಂಟ್ರೀಸ್ ಬಂದಿಲ್ಲ ಅಂದರೆ ಸೊ ನೀವು ಲೆಜ್ಜರ್ನ ಮಾಡೋದಕ್ಕೆ ಆಗೋದಿಲ್ಲ. ಸೊ ಪ್ರೀವಿಯಸ್ ಕ್ಲಾಸಲ್ಲೇ ನೋಡಿರ್ತೀರ ನೀವು. ಸೊ ಲೆಜ್ಜರ್ ಯಾವುದರಿಂದ ಹೆಲ್ಪ್ನ ಮಾಡ್ತೀವಿ? ವಿತ್ ದ ಹೆಲ್ಪ್ ಆಫ್ ಜನರಲ್ ಎಂಟ್ರೀಸ್ ವಿ ಸಾಲ್ವ್ ದ ಲೆಜ್ಜರ್ಸ್, ರೈಟ್? ವಿತೌಟ್ ಜನರಲ್ ಎಂಟ್ರೀಸ್ ವಿ ಡೋಂಟ್ ನೋ ಹೌ ಟು ಸಾಲ್ವ್ ಲೆಜ್ಜರ್ ಅಕೌಂಟ್ಸ್. ಅರ್ಥ ಇದೆಯಾ? ಸೊ ಲೆಜ್ಜರ್ ಅಕೌಂಟ್ಸ್ ನಮ್ಗೆ ಮಾಡೋ ಹೆಂಗೆ ಯಾವ ರೀತಿ ಮಾಡ್ಬೇಕಂತ ಗೊತ್ತಾಗೋದಿಲ್ಲ. ವಿತ್ ದ ಹೆಲ್ಪ್ ಆಫ್ ಜನರಲ್ ಎಂಟ್ರೀಸಿಂದ ನಾವು ಸಾಲ್ವ್ನ ಮಾಡ್ತೀವಿ. ಫಸ್ಟ್ ಒನ್, ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್. ಸೊ ಜನರಲ್ ಎಂಟ್ರಿ ಏನು ಬರುತ್ತೆ? ಸೊ ಫಸ್ಟ್ ಎಂಟ್ರಿ ಫಿಕ್ಸ್ ಅಲ್ವಾ, ಕ್ಯಾಶ್ ಅಕೌಂಟ್ ಇಟ್ ಆ್ಯಡ್ ಟು ಕ್ಯಾಪಿಟಲ್ ಅಕೌಂಟ್. ಇಲ್ಲೇನಾದರೂ ಅಸೆಟ್ನ ಇಂಟ್ರೊಡ್ಯೂಸ್ ಮಾಡಿದರೆ ಸೊ ಆ ಅಸೆಟ್ ಬರ್ತಾಯಿತ್ತು. ಸೊ ಇಲ್ಲೇನೂ ಇಲ್ಲ, ಸೊ ಬಿಡಿ. ಓಪನ್ ದ ಬ್ಯಾಂಕ್ ಅಕೌಂಟ್ ವಿತ್ ಎ ಸಿಂಡಿಕೇಟ್ ಬ್ಯಾಂಕ್ ಅಕೌಂಟ್. ಇಲ್ಲಿ ಬ್ಯಾಂಕ್ ನೇಮ್ ಪರ್ಟಿಕ್ಯುಲರ್ ಮೆನ್ಷನ್ ಮಾಡಿದ್ದಾರೆ, ಸಿಂಡಿಕೇಟ್ ಬ್ಯಾಂಕ್ ಅಕೌಂಟ್. 2 ಅಕೌಂಟ್ಸ್ ಇನ್ವಾಲ್ವ್ ಆಗುತ್ತೆ, ಒಂದು ಸಿಂಡಿಕೇಟ್ ಒಂದು, ಇನ್ನೊಂದು ಕ್ಯಾಶ್ ಒಂದು. ಸೊ ಬ್ಯಾಂಕ್ ಅಕೌಂಟ್ ಇಟ್ ಆ್ಯಡ್ ಟು ಕ್ಯಾಶ್ ಅಕೌಂಟ್ ಆರ್ ಸಿಂಡಿಕೇಟ್ ಬ್ಯಾಂಕ್ ಅಕೌಂಟ್. ಸಿಂಡಿಕೇಟ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಸೊ ಎರಡಲ್ಲಿ ನೀವು ಯಾವ್ದು ಬರೋದು ಕರೆಕ್ಟ್ ಇರುತ್ತೆ. ನೆಕ್ಸ್ಟ್, ಗೂಡ್ಸ್ ಪರ್ಚೇಸ್ಡ್ ಆನ್ ಕ್ರೆಡಿಟ್ ಮೀನ್ಸ್ ಸಾಲ ಫ್ರಮ್ ಮಿಸ್ಟರ್ಸ್ ಗೋಲ್ಮಾ ಫ್ಯಾಷನ್ ಹೌಸ್. ಇಲ್ಲಿ 2 ಎಂಟ್ರೀಸ್ 2 ಅಕೌಂಟ್ಸ್ ಐಡೆಂಟಿಫೈ ಮಾಡಬೇಕು. ಒಂದು ಪರ್ಚೇಸ್, ಒಂದು ಇಲ್ಲಿ ಕ್ಯಾಶ್ ನಡೀತಾ ಇಲ್ಲ. ಕ್ಲಿಯರ್? ಕ್ರೆಡಿಟ್ ಅಂದರೆ ಸೊ ಕ್ರೆಡಿಟ್ನ ತೊಗೊಳ್ಳೋಷ್ಟಿಲ್ಲ. ಪರ್ಚೇಸ್ ಒಂದು, ನೆಕ್ಸ್ಟ್ ಗೋಲ್ಮಾಲ್ ಒಂದು, ಗೋಲ್ಮೊಹರ್ ಒಂದು. ಸೊ 2 ಎಂಟ್ರೀಸ್ ಇನ್ವಾಲ್ವ್ ಆಗಿದೆ. ಪರ್ಚೇಸ್ ಆಲ್ವೇಸ್ ಏನಾಗುತ್ತೆ, ಡೆಬಿಟ್ ಆಗುತ್ತೆ. ಕ್ಲಿಯರ್? ಸೊ ಡೆಬಿಟ್ ಆಗುತ್ತೆ. ಸೊ ನೋಡಿ, ಜನರಲ್ ಎಂಟ್ರೀಸ್ ತುಂಬ ಈಸಿಯಾಗಿದೆ. ರೆಂಟ್ ಪೈಡ್ ಬೈ ಚೆಕ್, ಸೇಲ್ ಆಫ್ ಗೂಡ್ಸ್, ಕ್ಯಾಶ್ ಸೇಲ್ಸ್, ಕ್ಯಾಶ್ ಪೈಡ್ ಟು, ಮತ್ತು ರಿಸೀವ್ಡ್ ಚೆಕ್. ನೋಡಿ, ಇಲ್ಲಿ ಚೆಕ್ ಅಂತ ಬಂದಾಗ ರಿಸೀವ್ಡ್ ಚೆಕ್ ಮೀನ್ಸ್ ಚೆಕ್ಗೆ ರಿಪ್ಲೇಸ್ಮೆಂಟ್ ವರ್ಡ್ ಅಂತ ತೊಗೋಬೇಕು, ಬ್ಯಾಂಕ್ನೇ ತೊಗೋಬೇಕು. ಚೆಕ್ಗೆ ರಿಪ್ಲೇಸ್ಮೆಂಟ್ ವರ್ಡ್ ಬ್ಯಾಂಕ್. ಸೊ ಏನಾಗುತ್ತೆ, ರಿಸೀವ್ಡ್ ಚೆಕ್ ಮೀನ್ಸ್ ಬ್ಯಾಂಕ್. ಸೊ ಬ್ಯಾಂಕ್ ಅಕೌಂಟ್ ಏನಾಗುತ್ತೆ, ಡೆಬಿಟ್ ಆಗುತ್ತೆ. ಬ್ಯಾಂಕ್ ಅಕೌಂಟ್ ಫ್ರಮ್ ಮಿಸ್ಟರ್ಸ್ ಮೋಹಿತ್ ಬ್ರದರ್ಸ್. ಸೊ ಮೋಹಿತ್ ಬ್ರದರ್ಸ್ ಏನಾಗುತ್ತೆ, ಕ್ರೆಡಿಟ್ ಆಗುತ್ತೆ. ನೆಕ್ಸ್ಟ್, ಸ್ಯಾಲ್ರಿ ಪೇಯ್ಡ್ ಇನ್ ಕ್ಯಾಶ್, ಸ್ಯಾಲ್ರಿ ಅಕೌಂಟ್ ಆರ್ ಟು ಕ್ಯಾಶ್ ಅಕೌಂಟ್. ಸೊ ಜನರಲ್ ತುಂಬ ಈಸಿಯಾಗಿದೆ, ಸಿಂಪಲ್ ಆಗಿದೆ, ಸಾಲ್ವ್ ಮಾಡಿ. ಒಂದು ಸಿಂಪಲ್ ಸಾಲ್ವ್ ಮಾಡಿದ್ಮೇಲೆ ಸೊ ಏನು ಮಾಡಬೇಕು, ಲೆಜ್ಜರ್ ಅಕೌಂಟ್ಸ್ ಓಪನ್ ಮಾಡ್ಕೋಬೇಕು. ಸೊ ಲೆಜ್ಜರ್ ಅಕೌಂಟ್ಸ್ ಯಾವ ರೀತಿ ಓಪನ್ ಮಾಡ್ಕೊತೀರಾ, ಫಸ್ಟು ಕೌಂಟ್ ಮಾಡ್ಕೋಬೇಕು. ಸೊ ಲಾಸ್ಟ್ ಟೈಮ್ ಹೇಳಿದ್ದೀನಲ್ಲ, ಜನರಲ್ ಎಂಟ್ರೀಸ್ ಕಂಪ್ಲೀಟ್ ಆದಮೇಲೆ ಕೌಂಟ್ ಮಾಡ್ಕೊಳ್ಳೋದು. ಸೊ ಕೌಂಟ್ ಮಾಡ್ಕೊಳ್ಳಿ. ಕ್ಯಾಶ್ 1, ಕ್ಯಾಪಿಟಲ್ 2, ಬ್ಯಾಂಕ್ 3. ಸೊ ಕ್ಯಾಶ್ ಆಲ್ರೆಡಿ ಬಂದಿದೆ, ಸೊ ಕನ್ಸಿಡರ್ ಮಾಡಬೇಡಿ. ಪರ್ಚೇಸ್ 4, ಮಿಸ್ಟರ್ ಗೋಲ್ಮಹರ್ ಸೊ 5. ನೆಕ್ಸ್ಟ್ ಮಿಷನರಿ 5, ಬ್ಯಾಂಕ್ ಆಲ್ರೆಡಿ ಬ್ಯಾಂಕ್ ಬಂದಿದೆ ಅಲ್ವಾ, ಸೊ ಬ್ಯಾಂಕ್ ತೊಗೊಳ್ಳೋಷ್ಟಿಲ್ಲ, 5 ಆಯಿತು. ನೆಕ್ಸ್ಟ್ ರೆಂಟ್ 6, ಬ್ಯಾಂಕ್ ಆಲ್ರೆಡಿ ತೊಗೊಂಡಿದ್ದೀರಾ, ಬೇಡ. ಸೊ ಮೋಹಿತ್ 7, ಸೇಲ್ಸ್ ಹೊಸದಾಗಿ ಬಂದಿದೆ 8, ಕ್ಯಾಶ್ ಬಂದಿದೆ, ಸೇಲ್ಸ್ ಆಲ್ರೆಡಿ ತೊಗೊಂಡಿದ್ದೀರಾ. ನೆಕ್ಸ್ಟ್ ಆಗಿದೆ, ಕ್ಯಾಶ್ ಆಗಿದೆ, ಕ್ಯಾಶ್ ಆಗಿದೆ, ಮೋಹಿತ್ ಆಗಿದೆ, ಸ್ಯಾಲ್ರಿ 9. ಟೋಟಲಾಗಿ ಇಲ್ಲಿ ಎಷ್ಟು ಅಕೌಂಟ್ಸ್ ಓಪನ್ ಮಾಡಬೇಕು, 9 ಅಕೌಂಟ್ಸ್. ಸೊ ರಿಮೈನಿಂಗ್ ಎಲ್ಲ ರಿಪೀಟ್ ಆಗಿದೆ. ಸೊ ಎವರಿ ಅಕೌಂಟ್ನ ಒಂದ್ಸಲಿ ಕನ್ಸಿಡರ್ ಮಾಡಬೇಕು, ರಿಮೈನಿಂಗ್ ಏನಿರುತ್ತೆ ಅದನ್ನು ಲೆಫ್ಟ್ ಮಾಡಬೇಕು. ಅರ್ಥ ಇದೆಯಾ? ಸೊ ಅದನ್ನು ಬಿಟ್ಬಿಡಿ, ಅದನ್ನು ಕನ್ಸಿಡರ್ ಮಾಡೋಕ್ಕೆ ಹೋಗಬೇಡಿ. ಕ್ಲಿಯರ್? ಸೊ ಕ್ಯಾಶ್ ಅಕೌಂಟ್, ಸೊ ಫಸ್ಟ್ ಒನ್ ಕ್ಯಾಶ್ ಅಕೌಂಟ್. ಫಸ್ಟ್ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಕ್ಯಾಶ್ ಲೆಜ್ಜರ್ ಹಾಕೊಂಡಾಗ ಸ್ವಲ್ಪ ಲೆಂತಿ ಹಾಕ್ಕೊಳ್ಳಿ, ರಿಮೈನಿಂಗ್ ಅಕೌಂಟ್ಗೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಬಿಕಾಸ್ ನಿಮ್ಗೆ ಮ್ಯಾಕ್ಸಿಮಮ್ ಬರೋದು ಎಲ್ಲಿ ಬರುತ್ತೆ,
ಕ್ಯಾಶ್ ಅಕೌಂಟೇ ಸ್ವಲ್ಪ ದೊಡ್ಡದಾಗಿ ಬರುತ್ತೆ, ರಿಮೈನಿಂಗ್ ಎಲ್ಲ ನಿಮಗೆ ಚಿಕ್ಕದಾಗಿ ಬರುತ್ತೆ. ಸೊ ಕ್ಯಾಶ್ ಅಕೌಂಟ್ ತೊಗೊಂಡಾಗ ಸೊ ಏನು ಮಾಡಬೇಕು, ಕ್ಯಾಶ್ ಅಕೌಂಟ್ ಅಂತ ಎಲ್ಲೆಲ್ಲಿ ಬಂದಿದೆ ಅದನ್ನೆಲ್ಲ ಕನ್ಸಿಡರ್ ಮಾಡಬೇಕಲ್ವಾ. ಸೊ 1 by 1 ಹಿಡ್ಕೊಂಡ್ಬಂದಿರಿ ಕ್ಯಾಶ್ ಎಲ್ಲೆಲ್ಲಿ ಬಂದಿದೆ ಅಂತ. ಸೊ ಫಸ್ಟ್ ಎಂಟ್ರಿಯಲ್ಲಿ ಕ್ಯಾಶ್ ಇದೆ. ನೀವು ಕ್ಯಾಶ್ ಅಕೌಂಟ್ ಮಾಡಿದಾಗ ಕ್ಯಾಶ್ ಅಕೌಂಟಲ್ಲಿ ಕ್ಯಾಶ್ ಅಂತ ಬರೀಬಾರ್ದು, ಅನದರ್ ಅಕೌಂಟ್ ಬೇರೆ ಅಕೌಂಟ್ ಇರುತ್ತೋ ಆ ಅಕೌಂಟ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಕ್ಯಾಶ್ ಅಕೌಂಟ್ ಡೇಟಾ 2 ಏನಿದೆ, 2 ಕ್ಯಾಪಿಟಲ್ ಅಕೌಂಟ್ ಇದೆ. ಇಲ್ಲಿ 2 ನಿಮಗೆ ಹೇಳಿದ್ದೀನಿ ಆಲ್ರೆಡಿ, ಡೆಬಿಟ್ ಸೈಡ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ, 2 ಅನ್ನೋ ವರ್ಡಿಂದ. ಸೊ ಕ್ರೆಡಿಟ್ ಸೈಡ್ ಅನ್ನೋನ ಬೈ ಅನ್ನೋ ವರ್ಡಿಂದ ಸ್ಟಾರ್ಟ್ ಮಾಡ್ತೀರಾ. ಇಲ್ಲೇನು ಬಂದಿದೆ, 2 ಕ್ಯಾಪಿಟಲ್, 2 ಮೀನ್ಸ್ ಡೆಬಿಟ್ ಸೈಡ್. ಸೊ 2 ಕ್ಯಾಪಿಟಲ್, ಸೊ 2 ಕ್ಯಾಪಿಟಲ್ 2 lakhs. ಸೊ ನೆಕ್ಸ್ಟ್ ಒನ್ ನೋಡಿ, ಕ್ಯಾಶಲ್ಲಿದೆಯೋ ಸೆಕೆಂಡ್ ಒನ್ ಡೇಟ್ ನಂಬರ್ 8 ಕ್ಯಾಶ್ ಇನ್ವಾಲ್ವ್ಮೆಂಟ್ ಇದೆಯಾ, ಬ್ಯಾಂಕ್ ಅಕೌಂಟ್ ಡೇಟಾ 2 ಕ್ಯಾಶ್ ಅಕೌಂಟ್. ನಮಗೆ ಕ್ಯಾಶ್ ಅಕೌಂಟ್ ಪ್ರಿಪೇರ್ ಮಾಡ್ತಿರೋದು ಯಾವುದು, ಲೆಡ್ಜರ್ ಯಾವ್ದು ಪ್ರಿಪೇರ್ ಮಾಡ್ತಿದ್ದೀರಾ, ಕ್ಯಾಶ್ ಅಕೌಂಟ್. ಸೊ ಇಲ್ಲಿ ಕ್ಯಾಶ್ ಇದೆ. ಸೊ ಕ್ಯಾಶ್ ಬಿಟ್ಬಿಡಿ, ರಿಮೈನಿಂಗ್ ಅಕೌಂಟ್ ಏನಿದೆ, ಬ್ಯಾಂಕ್ ಇದೆ. ಸೊ ಇಲ್ಲಿ ಏನೂ ಇಲ್ಲ ಅಂದರೆ ಏನಂತ ಅರ್ಥ, ಬೈ ಇದೆ ಅಂತ. ಕ್ಲಿಯರ್. ಸೊ ಬೈ ಬ್ಯಾಂಕ್ ಅಂತ. ಸೊ ಬೈ ಎಲ್ಲಿ ಬರುತ್ತೆ ನಿಮಗೆ, ಕ್ರೆಡಿಟ್ ಸೈಡ್, ಬೈ ಬ್ಯಾಂಕ್ ಅಕೌಂಟ್. ಸೊ ವ್ಯಾಲ್ಯೂ 80,000. ಓಕೆ, ನೆಕ್ಸ್ಟ್ ಒನ್ ಪರ್ಚೇಸು ಗೋಲ್ಮಾಲ್ ಇಲ್ಲ. ನೆಕ್ಸ್ಟ್ ಒನ್ ಮಿಷನರಿ ಬ್ಯಾಂಕ್. ಸೊ ಬ್ಯಾಂಕ್ ಇಲ್ಲ. ನೆಕ್ಸ್ಟು ರೆಂಟು ಬ್ಯಾಂಕ್. ಕ್ಲಿಯರ್. ಸೊ ಬ್ಯಾಂಕ್ ಇಲ್ಲ ಇಲ್ಲಿ. ನೆಕ್ಸ್ಟ್ ಸೇಲ್ಸ್ ಇದೆ, ಕ್ಯಾಶ್ ಇಲ್ಲಿ ನೋಡಿ, ಕ್ಯಾಶ್ ಅಕೌಂಟ್ ಡೇಟಾ 2 ಸೇಲ್ಸ್ ಅಕೌಂಟ್, ಕ್ಯಾಶ್ ಅಕೌಂಟ್ ಡೇಟಾ 2 ಸೇಲ್ಸ್ ಅಕೌಂಟ್. 2 ಏನಾಗಿದೆ ಇಲ್ಲಿ, ಕ್ಯಾಶಲ್ಲಿ ಕ್ಯಾಶ್ ತೊಗೋಬಾರ್ದು. ಸೊ 2 ಸೇಲ್ಸ್ ಅಲ್ವಾ, 2 ಎಲ್ಲಿ ಬರುತ್ತೆ, ಸೊ ಇಲ್ಲಿ ಬರುತ್ತೆ. ಸೊ ಡೇಟ್ ಬರಬೇಕು, ಡೇಟ್ ಬರ್ದಿಲ್ಲ, ಇನ್ನೊಂದು ಡೇಟ್ ಬರ್ಕೊಳ್ಳಿ. ಸೊ 2 ಕ್ಯಾಪಿಟಲ್ಗೆ ಡೇಟ್ ಏನಿದೆ, 1 ಜೂನ್ ಮೀನ್ಸ್ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, 6, 12. ಸೊ ಇಲ್ಲಿ ಬೈ ಬ್ಯಾಂಕ್ ಅಂತ ಬರ್ದಿರಲ್ಲ, ಅಲ್ಲಿ 8, 1, 12. ನೆಕ್ಸ್ಟ್ 2 ಸೇಲ್ಸ್ ಅಲ್ವಾ, ಡೇಟ್ ನಂಬರ್ 22, 6, 12, 2 ಸೇಲ್ಸ್ ಅಕೌಂಟ್. ಸೊ ವ್ಯಾಲ್ಯೂ 15,000. ಸೊ ನೆಕ್ಸ್ಟ್ ನೋಡ್ಕೊ ಬನ್ನಿ. ಸೊ ಇಲ್ಲಿದೆ ಡೇಟ್ ನಂಬರ್ 25, 2 ಕ್ಯಾಶ್ ಆಗಿದೆ, 2 ಕ್ಯಾಶ್. ಗುಲ್ಮಹರ್ ಏನಾಗಿದೆ, ಗುಲ್ಮಹರ್ ಫ್ಯಾಷನ್ ಹೌಸ್ ಏನಾಗಿದೆ, ಸೊ ಡೆಬಿಟ್ ಆಗಿರುತ್ತೆ. ಕ್ಲಿಯರ್. ಬೈ ಡೇಟ್ ನೋಡ್ಕೊಳ್ಳಿ, 25, 11, 12, ಹೌಸ್ ಅಕೌಂಟ್. ಸೊ ವ್ಯಾಲ್ಯೂ ನೋಡಿ 30,000. ಸೊ ನೆಕ್ಸ್ಟ್ ನೋಡಿ ಕ್ಯಾಶಲ್ಲಿ ಇದು. ಸೊ ಕ್ಯಾಶ್ ಅಕೌಂಟ್ ಡೇಟಾ ಮೋಹಿತ್ ಬ್ರದರ್ಸ್ ಇದೆ. ಸೊ ಕ್ಯಾಶ್ ಆಲ್ರೆಡಿ ಇದೆ, ಬೈ ಆಗಿದೆ. ಸೊ 2 ಏನಾಗಿದೆ, ಮೋಹಿತ್ ಬ್ರದರ್ಸ್ ಅನ್ನೋದು 2 ಆಗಿದೆ ಅಲ್ವಾ. 2 ಮೀನ್ಸ್ ಎಲ್ಲಿ ಬರುತ್ತೆ, ಡೆಬಿಟ್ ಸೈಡ್ 2. ಡೇಟ್ ನಂಬರ್ 28, 6, 12 ಟು ಮೋಹಿತ್ ಬ್ರದರ್ಸ್ ಅಕೌಂಟ್. ಸೊ ವ್ಯಾಲ್ಯೂ 10,000. ಸೊ ನೆಕ್ಸ್ಟ್ ಲಾಸ್ಟ್ ಒನ್ ಸ್ಯಾಲರಿ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ಅದನ್ನು ಪ್ರಿಪೇರ್ ಮಾಡ್ತದ್ದು ಕ್ಯಾಶ್ ಅಕೌಂಟ್. ಸೊ ಕ್ಯಾಶ್ ಬಿಟ್ಬಿಡಿ, ರಿಮೈನಿಂಗ್ ನೋಡಿ ಸ್ಯಾಲರಿ ಇದೆ. ಸ್ಯಾಲರಿ ಇಲ್ಲೇನೂ ಇಲ್ಲದ ಮೀನ್ಸ್ ಬೈ ಇದೆ ಅಂತ. ಸೊ ಬೈ ಸ್ಯಾಲರಿ. ಸೊ ಡೇಟ್ ನಂಬರ್ 30, 36, 12 ಬೈ ಸ್ಯಾಲರಿ ವ್ಯಾಲ್ಯೂ 6,000. ಸೊ ಒನ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಸೊ ನೀವೇನು ಮಾಡಬೇಕು, ರಫ್ ವರ್ಕ್ ಮಾಡ್ಕೋಬೇಕು. ಸೊ ಆಲ್ರೆಡಿ ಹೇಳಿದ್ದೀನಲ್ಲ ನಿಮಗೆ ನೋಡಿ, ಅಕೌಂಟ್ ಕ್ಲೋಸ್ ಮಾಡಿದಾಗ ಎರಡೂ ಈಕ್ವಲಾಗಿ ಕ್ಲೋಸ್ ಮಾಡಬೇಕು. ಅಕೌಂಟ್ಸ್ ಒನ್ಸ್ ಕಂಪ್ಲೀಟ್ ಮಾಡಿದಾಗ ನಿಮಗೆ ಡೆಬಿಟ್ ಸೈಡು ಮತ್ತು ಕ್ರೆಡಿಟ್ ಸೈಡೂ ಈಕ್ವಲಾಗಿ ಕಾಲಮ್ಸ್ ಹಾಕೋಬೇಕು. ಕ್ಲಿಯರ್. ನೋಡಿ ಈ ಪ್ರಾಬ್ಲಮ್ ನೀವು ಟೋಟಲ್ಸ್ ಮಾಡಿದಾಗ ನಿಮಗೆ ಕ್ರೆಡಿಟ್ ಸೈಡ್ ಅನ್ನೋದು ಮ್ಯಾಕ್ಸಿಮಮ್ ಬರುತ್ತಾ, ಡೆಬಿಟ್ ಸೈಡ್ ಮ್ಯಾಕ್ಸಿಮಮ್ ಬರುತ್ತಾ ಅನ್ನೋದು ರಫ್ ವರ್ಕ್ ಮಾಡ್ಕೋಬೇಕು ಫಸ್ಟ್ ಆಫ್ ಆಲ್. ಕ್ಲಿಯರ್. ಫಸ್ಟ್ ಆಫ್ ಆಲ್ ರಫ್ ವರ್ಕ್ ಮಾಡ್ಕೊಳ್ಳಿ, ಮತ್ತೆ ಏನು ಮಾಡಿ. ಸೊ ನೀವು ನೋಡಿ ಈ ಪ್ರಾಬ್ಲಮ್ ನಿಮಗೆ ಡೆಬಿಟ್ ಸೈಡ್ ಮ್ಯಾಕ್ಸಿಮಮ್ ಬರುತ್ತೆ, 2,25,000 ಬರುತ್ತೆ. 2,25,000 ನಿಮಗೆ ಡೆಬಿಟ್ ಸೈಡ್ ಜಾಸ್ತಿ ಬರುತ್ತೆ. ಡೆಬಿಟ್ ಸೈಡ್ ಬರೋ ಅಮೌಂಟ್ನ ಎರಡು ಕಡೆನೂ ಬರ್ಕೋಬೇಕು. ಸೇಮ್ ಅಮೌಂಟ್ ಕ್ರೆಡಿಟ್ ಸೈಡ್ ಬರ್ಕೊಳ್ಳಿ, 2,25,000. ಸೊ ಈಗ ಹೈಯೆಸ್ಟ್ ಅಮೌಂಟಿಂದ 2,25,000ನ ಸೊ 80,000, 30,000, 6,000ನ ಲೆಸ್ ಮಾಡಿ. ಕ್ಲಿಯರ್. ಸೊ ಈಗ ಲೆಸ್ ಮಾಡಿದಾಗ ನಿಮ್ಗೆ ವ್ಯಾಲ್ಯೂ ಏನು ಬರುತ್ತೆ ಅಂದರೆ 1,09,000. ಪ್ರತಿಯೊಬ್ಬರು ಕಾಪಿ ಮಾಡಿಬಿಡಿ, ಕ್ಯಾಲ್ಸಿ ತೊಗೊಳ್ಳಿ. ಪ್ರತಿಯೊಬ್ಬರ ಹತ್ರನೂ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ಕ್ಯಾಲ್ಸಿ ಪಕ್ಕದಲ್ಲಿ ಇಟ್ಕೊಳ್ಳಿ.
ಸೊ ಕ್ಯಾಲ್ಸಿಯಲ್ಲಿ ನೀವೇ ಆ್ಯಡ್ ಮಾಡಿ ಸಬ್ಟ್ರಾಕ್ಷನ್ ಮಾಡಿ. ಸೊ ಪ್ರತಿಯೊಂದು ಕ್ಯಾಲ್ಕುಲೇಷನ್ನ ನೀವು ಕ್ಯಾಲ್ಸಿಯಲ್ಲಿ ಮಾಡಿ ಬರೀಬೇಕು. ಕ್ಲಿಯರ್? ಸೊ ನಾವು ಬ್ಯಾಲೆನ್ಸ್ ಮಾಡಿದ್ದೀವಲ್ಲ ಈ ಅಮೌಂಟ್ನ, ಇದೇನಿದು ಬ್ಯಾಲೆನ್ಸ್ ಮಾಡಿರೋ ಅಮೌಂಟ್, ಇದನ್ನು ಏನಂತ ಬರೀಬೇಕು? ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಸೊ ಡೇಟ್ ಏನು ಬರೀಬೇಕು? ಮಂತ್ ಎಂಡಿಂಗ್ ಡೇಟ್. ಯಾವುದು ಬರೀಬೇಕು? ಮಂತ್ ಎಂಡಿಂಗ್ ಡೇಟ್ 36/12. ನೆಕ್ಸ್ಟ್, ಸೊ ಒನ್ಸ್ ಕ್ಯಾರಿಡ್ ಡೌನ್ ಆದಮೇಲೆ ಅದೇನು ಮಾಡಬೇಕು? ನೆಕ್ಸ್ಟ್ ಮಂತ್ಗೆ ಬ್ರಾಡ್ ಡೌನ್ ಮಾಡಬೇಕು. ಸೊ ಮಂತ್ ಎಂಡಿಂಗ್ ಆಯಿತು, ನೆಕ್ಸ್ಟ್ ಮಂತ್ ಅಂದರೆ ಯಾವ್ದು ಬರುತ್ತೆ? 1/7/12 ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಕ್ಯಾರಿಡ್ ಡೌನ್ ಆಗಿರೋ ಅಮೌಂಟ್ ಬ್ರಾಡ್ ಡೌನ್ ಬರೀರಿ 1,09,000. ಕ್ಲಿಯರ್? ಇದನ್ನು ಕ್ಲೋಸ್ ಮಾಡೋಕ್ಕೆ ಹೋಗಬೇಡಿ. ಬ್ರಾಡ್ ಡೌನ್ ಆದಮೇಲೆ ಕ್ಲೋಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಬಿಟ್ಬಿಡಿ ಇದನ್ನು. ಸೊ ಇಲ್ಲಿ ಕ್ಯಾಶ್ ಅಕೌಂಟ್ ಆಯಿತು. ಸೊ ಕ್ಯಾರಿಡ್ ಡೌನ್ ಯಾವ ರೀತಿ ಮಾಡೋದು, ಬ್ರಾಡ್ ಡೌನ್ ಯಾವ್ದು ಮಾಡೋದು, ಕ್ಲಿಯರ್ ಅಲ್ವಾ? ಸೊ ಡೌಟ್ ಇದ್ದರೆ ಕೇಳಿ ಯಾರದು. ಸೊ ಯಾವ ರೀತಿ ಕ್ಲೋಸ್ ಮಾಡೋದು ಅಂತ. ಕ್ಲಿಯರ್? ಇದು 1,09,000 ಯಾವ ರೀತಿ ಬಂತು? ಸೊ ಹೈಯೆಸ್ಟ್ ನಮಗೆ ಡೆಬಿಟ್ ಸೈಡ್ ಹೈಯೆಸ್ಟ್ ಬರುತ್ತೆ ಅಮೌಂಟು, ಅದನ್ನೇ ಕ್ರೆಡಿಟ್ ಸೈಡು ಬರ್ಕೊಳ್ತೀರಾ. ಹೈಯೆಸ್ಟ್ ಅಮೌಂಟಿಂದ ಈ ಲೆಸ್ ಮಾಡಿದ್ರೆ ಬರೋ ವ್ಯಾಲ್ಯೂ 1,09,000. ಸೊ ಅಡ್ಜಸ್ಟ್ಮೆಂಟ್ ಮಾಡಿರೋ ವ್ಯಾಲ್ಯೂ. ಕ್ಲಿಯರ್? ಸೊ ಇದನ್ನ ಏನಂತೀವಿ? ಬ್ಯಾಲೆನ್ಸಿಂಗ್ ಫಿಗರ್ ಅಂತೀವಿ. ಇದನ್ನೇನಂತೀವಿ? ಬ್ಯಾಲೆನ್ಸಿಂಗ್ ಫಿಗರ್. ಬೇಕಾದ್ರೆ ಬರ್ಕೊಳ್ಳಿ ನಿಮಗೆ. ಸೊ ಅಡಿಷ್ನಲ್ ಆಗಿ ಬೇಕು ಅಂದರೆ BF ಬ್ಯಾಲೆನ್ಸಿಂಗ್ ಫಿಗರ್. ಬ್ಯಾಲೆನ್ಸಿಂಗ್ ಫಿಗರ್ ಮೀನ್ಸ್ ನಾವು ಅಡ್ಜಸ್ಟ್ಮೆಂಟ್ ಮಾಡಿ ಬರೆದಿರೋ ವ್ಯಾಲ್ಯೂ ಇದು. ಅದನ್ನೇಂತ ಬರೀಬೇಕು? ಕ್ಯಾರಿಡ್ ಡೌನ್. ಸೊ ಒನ್ಸ್ ಕ್ಯಾರಿಡ್ ಡೌನ್ ಆದಮೇಲೆ ಏನ್ಬೇಕು? ನೆಕ್ಸ್ಟ್ ಮಂತ್ಗೆ ಬ್ರಾಡ್ ಡೌನ್. ನೋಡಿ, ಕ್ಯಾರಿಡ್ ಡೌನ್ ಎಲ್ಲಿರುತ್ತೋ ಬ್ರಾಡ್ ಡೌನ್ ಇಂಟರ್ಚೇಂಜ್ ಆಗಿರಬೇಕು. ಅಪೋಸಿಟಲ್ಲಿ ಬ್ರಾಡ್ ಡೌನ್ ಬರಬೇಕು. ಸೊ ನಿಮಗೆ ಕ್ಯಾರಿಡ್ ಡೌನ್ ಇಲ್ಲಿ ಡೆಬಿಟ್ ಸೈಡ್ ಬಂದು ಅಂದ್ಕೊಳ್ಳಿ, ಬ್ರಾಡ್ ಡೌನ್ ಕ್ರೆಡಿಟ್ ಸೈಡ್ ಬರಬೇಕು. ಸೊ ಕ್ಯಾರಿಡ್ ಡೌನ್ ಕ್ರೆಡಿಟ್ ಸೈಡ್ ಬಂದರೆ ಬ್ರಾಡ್ ಡೌನ್ ಡೆಬಿಟ್ ಸೈಡ್ ಬರಬೇಕು, ಇಂಟರ್ಚೇಂಜಲ್ಲಿ. ಸೊ ನೀವು ತೊಗೋಬೇಕು. ಕ್ಲಿಯರ್? ಸೆಕೆಂಡ್ ನೋಡಿ, ಕ್ಯಾಪಿಟಲ್ ಎಷ್ಟಲ್ಲಿ ಬರುತ್ತೆ? ಮೇ ಬಿ ಮ್ಯಾಕ್ಸಿಮಮ್ ಒಂದೇ ಸೆಲ್ಲಲ್ಲಿ ಬರೋದು ಕ್ಯಾಪಿಟಲ್. ನಾವು ಪ್ರಿಪೇರ್ ಮಾಡ್ತಾ ಇರೋದು ಅದು ಕ್ಯಾಪಿಟಲ್. ಇಲ್ಲೇನಾಗಿದೆ? ಕ್ಯಾಶ್ ಆಗಿದೆ. ಸೊ ಬೈ ಕ್ಯಾಶ್. ಡೇಟ್ ನಂಬರ್ 1/6/12 ಬೈ ಕ್ಯಾಶ್ ಅಕೌಂಟ್. ಸೊ ವ್ಯಾಲ್ಯೂ 2 lakhs. ಸೊ ಒಂದೇ ಅಲ್ವ ಎಂಟ್ರಿ ಬರೋದು. ಸೊ ಕ್ಲೋಸ್ ಮಾಡಿಬಿಡಿ. ಸೊ ಎಷ್ಟು ಅಮೌಂಟ್ ಇರೋದು ಇದು ಕಡೆನೇ 2 lakhs. ಸೊ 2 lakhs. ಸೊ ಇಲ್ಲೇನು ಲೆಸ್ ಮಾಡೋದಕ್ಕೆ. ಸೊ 2 lakhs ತೊಗೊಂಬಿಡಿ. ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ಬರೆಯೋದನ್ನು 2 lakhs. ಇದನ್ನೆಂತ ಬರೀಬೇಕು? ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಡೇಟ್ ಬಂದು ಎಂಡಿಂಗ್ ಡೇಟ್ 36/12. ಸೊ ಒನ್ಸ್ ಕ್ಯಾರಿಡ್ ಡೌನ್ ಆದರೆ ಡೆಬಿಟ್ ಸೈಡ್ ಕ್ಯಾರಿಡ್ ಡೌನ್ ಬಂದರೆ ಬ್ರಾಡ್ ಡೌನ್ ಅಲ್ಲಿ ಬರುತ್ತೆ ಕ್ರೆಡಿಟ್ ಸೈಡ್. ಡೇಟ್ ನೆಕ್ಸ್ಟ್ ಮಂತ್ ಬಿಗಿನಿಂಗ್ ಡೇಟ್ 1/7/12 ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ 2 lakhs. ಸೊ ಇದಲ್ವಾ? ಸೊ ಇನ್ನೊಂದು ಮಾಡೋಣ ನಾವು. ಬ್ಯಾಂಕ್ ಅಕೌಂಟ್ ಮಾಡ್ತೀನಿ. ಸೊ ರಿಮೈನಿಂಗ್ ನೀವೇ ಮಾಡಿ. ಬ್ಯಾಂಕ್ ಅಕೌಂಟ್ ನೋಡಿ ಎಲ್ಲೆಲ್ಲಿ ಬಂದಿದೆಯೋ. ಫಸ್ಟ್ ಎಂಟ್ರಿ ಇರಲಿಲ್ಲ, ಸೆಕೆಂಡ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. 2 ಏನಾಗಿದೆ? ಕ್ಯಾಶ್ ಆಗಿದೆ. ಸೊ ಡೇಟ್ 8/6/12 ಟು ಕ್ಯಾಶ್ ಅಕೌಂಟ್. ವ್ಯಾಲ್ಯೂ 80,000. ನೆಕ್ಸ್ಟ್ ಒನ್. ಸೊ ಡೇಟ್ ನಂಬರ್ 12 ಬ್ಯಾಂಕ್ ಇಲ್ಲ. ನೆಕ್ಸ್ಟ್ ನಂಬರ್ ಡೇಟ್ ನಂಬರ್ 15 ಕ್ಯಾಶ್ ಇದೆ ನೋಡಿ, ಸಾರಿ ಬ್ಯಾಂಕ್ ಇದೆ ನೋಡಿ. ಮಿಷನರಿ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್. ನೀವು ಪ್ರಿಪೇರ್ ಮಾಡ್ತಾ ಇರೋದೇ ಬ್ಯಾಂಕ್. ಸೊ ಬ್ಯಾಂಕ್ ಬಿಟ್ಬಿಡಿ. ಮಿಷನರಿ ಮೀನ್ಸ್ ಏನಾಗಿದೆ? ಬೈ ಮಿಷನರಿ. ಸೊ ಡೇಟ್ ತಗೊಳ್ಳಿ 15/6/12 ಬೈ ಮಿಷನರಿ ಅಕೌಂಟ್. ಸೊ ವ್ಯಾಲ್ಯೂ 20,000. ನೆಕ್ಸ್ಟ್ ಬ್ಯಾಂಕ್ ರೆಂಟ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್. ಸೊ ಬ್ಯಾಂಕ್ ಬಿಟ್ಬಿಡಿ. ನೀವು ಆಲ್ರೆಡಿ ಲೆಜರ್ ಮಾಡ್ತಾ ಇರೋದು ಬ್ಯಾಂಕ್ ಅಲ್ವಾ? ಸೊ ಹೋಗಿ ರೆಂಟ್ ಏನಾಗಿದೆ? ಬೈ ಆಗಿದೆ. ಸೊ ಬೈ ಡೇಟ್ ನಂಬರ್ 18/6/12 ಬೈ ರೆಂಟ್ ಅಕೌಂಟ್. ವ್ಯಾಲ್ಯೂ 5,000. ನೆಕ್ಸ್ಟ್ ಡೇಟ್ ನಂಬರ್ 20 ಇಲ್ಲ, 22 ಇಲ್ಲ. ನೆಕ್ಸ್ಟ್ 25 ಬ್ಯಾಂಕ್ ಇಲ್ಲ, 28 ಬ್ಯಾಂಕ್ ಇಲ್ಲ. ನೆಕ್ಸ್ಟ್ 13 ಬ್ಯಾಂಕ್ ಇಲ್ಲ. ಕ್ಲಿಯರ್? ಸೊ ಬ್ಯಾಂಕ್ ಇಷ್ಟೇ. ಸೊ ಕ್ಲೋಸ್ ಮಾಡ್ಕೊಳ್ಳಿ. ನೋಡಿ ಎಲ್ಲಿ ಹೈಯೆಸ್ಟ್ ಬರುತ್ತೆ ಅಂದರೆ ನಿಮಗೆ. ಸೊ ಎಲ್ಲಿ ಹೈಯೆಸ್ಟ್ ಬರುತ್ತೆ? ಡೆಬಿಟ್ ಸೈಡ್ 80,000 ಇದೆ. ಕ್ರೆಡಿಟ್ ಸೈಡ್ ನೋಡಿ 20 + 5 25. ಕ್ರೆಡಿಟ್ ಸೈಡ್ ಸೊ ಜಸ್ಟ್ 25,000. ಬಟ್ ಡೆಬಿಟ್ ಸೈಡ್ 80,000 ಬರ್ತದೆ. ಹೈಯೆಸ್ಟ್ ಎಲ್ಲಿ ಬರ್ತದೆ ನಿಮಗೆ? ಡೆಬಿಟ್ ಸೈಡ್ 80,000. ಸೊ ಹೈಯೆಸ್ಟ್ ಅಮೌಂಟ್. ಸೊ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಬರ್ಕೊಳ್ಳಿ. ಹೈಯೆಸ್ಟ್ ಅಮೌಂಟ್ 80,000ಇಂದ ಸ್ಮಾಲ್ ಅಮೌಂಟ್ನ ಲೆಸ್ ಮಾಡಿ. ಸೊ ಲೆಸ್ ಮಾಡಿ ಬರೆಯೋ ಅಮೌಂಟ್ನ ಏನಂತ ಬರೀಬೇಕು? ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಡೇಟ್ ಎಂಡಿಂಗ್ ಡೇಟ್, ಮಂತ್ ಎಂಡಿಂಗ್ ಡೇಟ್. ಸೊ ಎಷ್ಟು ಬರುತ್ತೆ ಕ್ಯಾರಿಡ್ ಡೌನ್? ನೀವೇ ಮಾಡಿ. ಕ್ಯಾಲ್ಕುಲೇಟರ್ ಮುಂದೆ ಇಟ್ಕೊಳ್ಳಿ. ಕ್ಯಾಲ್ಕುಲೇಟರ್ ಮುಂದೆ ಇಟ್ಕೊಂಡು ನೀವೇ ಕ್ಯಾಲ್ಕುಲೇಷನ್ ಮಾಡಿ.
ಸೊ 55,000. ಒನ್ಸ್ ಕ್ಯಾರಿ ಡೌನ್ ಆದಮೇಲೆ ಏನು ಮಾಡಬೇಕು, ನೆಕ್ಸ್ಟ್ ಮಂತ್ ಬಿಗಿನಿಂಗ್ ಡೇಟ್ 1/7/12 ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಸೊ ವ್ಯಾಲ್ಯೂ 55,000. ಕ್ಯಾರಿ ಡೌನ್ ಆಗಿರೋ ಅಮೌಂಟ್ನೇ ಬ್ರಾಡ್ ಡೌನ್ ಮಾಡಬೇಕು. ಕ್ಯಾರಿ ಡೌನ್ ಕ್ರೆಡಿಟ್ ಸೈಡ್ ಬಂದರೆ ಬ್ರಾಡ್ ಡೌನ್ ಡೆಬಿಟ್ ಸೈಡ್ ಬರಬೇಕು. ಅದಾದ ಎಲ್ಲರಿಗೂ ಇಲ್ಲಿ ನೋಡಿ, ಇಲ್ಲಿ ಕ್ಯಾರಿ ಡೌನ್ ಡೆಬಿಟ್ ಸೈಡ್ ಬಂದರೆ ಬ್ರಾಡ್ ಡೌನ್ ಎಲ್ಲಿ ಬಂತು, ಕ್ರೆಡಿಟ್ ಸೈಡ್ ಬಂತು. ಇಂಟರ್ ಚೇಂಜ್ ಆಗಿರಬೇಕು. ಸೊ ಇಲ್ಲಿ 2055 ಗೊತ್ತಾಯ್ತಲ್ವಾ ಯಾವ ರೀತಿ ಬಂದಂತ ಬ್ಯಾಲೆನ್ಸಿಂಗ್ ಫಿಗರ್ ಬೇಕಾದ್ರೆ ಬರ್ಕೊಳ್ಳಿ. ಬ್ಯಾಲೆನ್ಸಿಂಗ್ ಬ್ಯಾಲೆನ್ಸಿಂಗ್ ಫಿಗರ್. ಸೊ ರಿಮೈನಿಂಗ್ ಲೆಡ್ಜರ್ಸ್ ಏನಿದೆ ಕೌಂಟ್ ಮಾಡ್ಕೊಳ್ಳಿ ಇಲ್ಲಿ. ಸೊ ಲೆಡ್ಜರ್ ಅಕೌಂಟ್ ಒನ್ಸ್ ಪಾಸ್ ಮಾಡಿದ್ರೆ ಕೌಂಟ್ ಮಾಡ್ಕೊಳ್ಳಿ. ಸೊ ಕೌಂಟ್ ಮಾಡಿಕೊಂಡು ರಿಮೈನಿಂಗ್ ಲೆಡ್ಜರ್ ಅಕೌಂಟ್ಸ್ ಎಲ್ಲ ಪ್ರಿಪೇರ್ ಮಾಡಿ. ಸೊ ಯಾರಾದರೂ ಲೆಡ್ಜರ್ ಅಕೌಂಟ್ಸ್ ಏನಾದರೂ ಡೌಟ್ ಇದ್ದರೆ ಕ್ಲಿಯರ್. ಸೊ ಡೌಟ್ ಇದ್ದರೆ ಕೇಳಿ. ಓಕೆ ಸ್ಟೂಡೆಂಟ್ಸ್, ಬಾಯ್.